ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ದರ್ಶನ್ ಬೇಲ್ ಭವಿಷ್ಯ ಇದೆ. ಇನ್ನ ಬೇಲ್ ಸಿಕ್ಕಂತಹ ಕೇಶವಮೂರ್ತಿ ಆಗಿರಬಹುದು ಅಥವಾ ಕಾರ್ತಿಕ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಇವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ ನಿಖಿಲ್ಗೆ. ಇದೀಗ 3 ಜನರಿಗೂ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ತುಮಕೂರಿನ ಜೈಲಿನಿಂದ ಕೇಶವಮೂರ್ತಿ, ನಿಖಿಲ್, ಕಾರ್ತಿಕ್ ಬಿಡುಗಡೆಯಾಗಿದ್ದಾರೆ. ಶ್ಯೂರಿಟಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಬೇಲ್ ಕೂಡ ಸಿಕ್ಕಿರಲಿಲ್ಲ. ಬಟ್ ಈಗ ಶ್ಯೂರಿಟಿನೂ ಸಿಕ್ಕಿದೆ, ಬಿಡುಗಡೆ ಭಾಗ್ಯ ಕೂಡ ಸಿಕ್ಕಿದೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ನಾಳೆ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೆ ದರ್ಶನ್ಗೆ. ನಾಳಿನ ವಿಚಾರಣೆಯಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ. ದಾಸನ ಪರ ಸುನೀಲ್, ಪವಿತ್ರ ಪರ ಸೆಬಾಸ್ಟಿಯನ್ ವಾದ ಮಂಡಿಸಲಿದ್ದಾರೆ. ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ, ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ನಾಯಕ್ ರಿಲೀಸ್ ಆಗಿದ್ದಾರೆ. ಬಿಡುಗಡೆ ಭಾಗ್ಯ ಸಿಕ್ಕಿದ್ರು ಬಿಡುಗಡೆ ಆಗಿರಲಿಲ್ಲ. ಬೇಲ್ ಸಿಕ್ಕರೂ ಶ್ಯೂರಿಟಿ ಸಿಗದ ಹಿನ್ನೆಲೆ ಜೈಲುವಾಸವನ್ನೇ ಅನುಭವಿಸಬೇಕಾಗಿತ್ತು. ಬಟ್ ಈಗ ಶ್ಯೂರಿಟಿ ಸಿಕ್ಕ ನಂತರ ಬಿಡುಗಡೆಯಾಗಿದ್ದಾರೆ. ಇನ್ನು ನಾಳೆ ದರ್ಶನ್ ಬೇಲ್ ಭವಿಷ್ಯ ಇದೆ. ಏನಾಗತ್ತೆ ಅಂತ ನಾಳಿನ ವಿಚಾರಣೆಯ ಕುರಿತು ಸಾಕಷ್ಟು ಕುತೂಹಲ ಇದೆ. ಏನೆಲ್ಲ ಬದಲಾವಣೆ ಆಗಬಹುದು, ಏನು ಎತ್ತ ಅಂತ ನೋಡ್ಬೇಕು. ನಾಳೆ ಏನಾಗತ್ತೆ, ಕೋರ್ಟ್ ಏನ್ ಹೇಳತ್ತೆ, ಸುನೀಲ್ ಅವರು ಯಾವ ತರ ವಾದ ಮಾಡ್ತಾರೆ, ಏನು ಎತ್ತ ಅಂತ. ನಾಳೆ ಪವಿತ್ರ ಹಾಗೆ ದರ್ಶನ್ ಇಬ್ಬರ ಬೇಲ್ ಅರ್ಜಿಯ ವಿಚಾರಣೆ ಕೂಡ ಇದೆ. ನಾಳೆನಾದ್ರೂ ಬೇಲ್ ಸಿಗತ್ತಾ ಅಥವಾ ಮತ್ತೆ ಜೈಲೇ ಗತಿಯಾಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.